ಅಪೋಲಜೆಟಿಕ್ ಆಗಿ ನೋಡ್ತಾರೆ. ಅಪೋಲಜೆಟಿಕ್ ಆಗಿ ಅಂದ್ರೆ ತಾವು ಡಿಪೆಂಡ್ ಮಾಡೋದು. ನಾನು ರೆಲೆವೆಂಟ್, ನಾನು ಇಂಪಾರ್ಟೆಂಟ್, ನನ್ನನ್ನು ಉಳಿಸ್ಕೊಳ್ಳಿ ಅನ್ನುವ ಒಂದು 3 ಸಂಗತಿಗಳಿಂದ ಹೈಯರ್ ಲರ್ನಿಂಗ್ ಅನ್ನುವ ಅದು ಒಂದು ಯಾವುದು ಅಂತಂತಂದ್ರೆ ನಮ್ಮ ಡಿಪಾರ್ಟ್ಮೆಂಟಿನ ಕ್ಷೇತ್ರನೇ ಪೊಯೆಟ್ರಿ ಆಲ್ವೇಸ್ ಡಿಫೆನ್ಸ್. ಅದಕ್ಕಾಗಿ ಹೆಚ್ಚಿನ ಟ್ರಿಯಟೈಸ್ಗಳಿವೆ ಇನ್ ಡಿಫೆನ್ಸ್ ಆಫ್ ಪೊಯೆಟ್ರಿ, ಇನ್ ಡಿಫೆನ್ಸ್ ಆಫ್ ಪೊಯೆಟ್ರಿ. ದೇರ್ ಇಸ್ ನೋ ಬುಕ್ ಇನ್ ಡಿಫೆನ್ಸ್ ಆಫ್ ಫಿಸಿಕ್ಸ್, ಇನ್ ಡಿಫೆನ್ಸ್ ಆಫ್ ನ್ಯೂಕ್ಲಿಯರ್ ಫಿಸಿಕ್ಸ್ ಅನ್ನೋದಿಲ್ಲ. ಅಂದ್ರೆ ಈ ಪ್ರಪಂಚದಲ್ಲಿ ಮೊದಲಿಂದನೇ ಏನು ಅಂತಂತಂದ್ರೆ ಪೊಯೆಟ್ರಿನ ನೀವು ಕಾಪಾಡ್ಕೋಬೇಕು. Nobody writes a book in defense of economics. Economics is very important. ಈ ಪೊಯೆಟ್ರಿ ಯಾವಾಗಲೂ ಸಾಹಿತ್ಯ ಅಂದ್ರೆ ಒಟ್ಟಾರೆ ಅರ್ಥದಲ್ಲಿ ಸಾಹಿತ್ಯಕ್ಕೆ ಇದೊಂದು ಕ್ರೈಸಿಸ್ ಅಂತ ನಾವು ಕರಿತೀವಿ. ಯಾವಾಗಲೂ ನಮ್ಮ ಒಂದು ವಿಕೆಟ್. ನಾವು ಪೊಯೆಟ್ರಿನ ಹೇಳ್ಬೇಕಾದ್ರೆ ಇದನ್ನ ಯಾಕೆ ನಾವು ಕಲಿಸ್ಬೇಕು, ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿ ಆಮೇಲೆ ವಿ ಹ್ಯಾವ್ ಟು ಸೆಲ್ ಅವರ್ ಗೂಡ್ಸ್. ಇನ್ನು ಎರಡನೇದು ಅಂತಂತಂದ್ರೆ ಈ ಹ್ಯುಮ್ಯಾನಿಟೀಸಿಯನ್ನ ಥಿಯರೀಸ್ಗಳು. ಇದು ಯಾಕೆ ಇಂಪಾರ್ಟೆಂಟು? ಹ್ಯುಮ್ಯಾನಿಟೀಸ್ ಕ್ರೈಸಿಸ್ ಅಂತ ನಾವು ಮಾನವಿಕ ಮತ್ತು ಸಮಾಜ ವಿಜ್ಞಾನ, ಹ್ಯೂಮನ್ ಸೈನ್ಸಸ್ ಅಂತ ನಾವೇನು ಕರಿತೀವಿ, ಇವು ಯಾವಾಗಲೂ ಇನ್ ರಿಲೇಷನ್ ಟು ಸೈನ್ಸ್ ತಮ್ಮನ್ನ ತಾವು ಪ್ರೊಟೆಕ್ಟ್ ಮಾಡ್ತಾ ಇರ್ತೀವಿ. ನಮ್ಮ ಸಿಲೆಬಸ್ ಅನ್ನು ನೋಡಿದ್ರೆ ನಾವು ವೈ ಸ್ಟಡಿ ಲಿಟ್ರೇಚರ್ ಅಂತ ಇರ್ತದೆ, ಆಮೇಲೆ ವೈ ಹ್ಯುಮ್ಯಾನಿಟೀಸ್ ಅಂತ ಇರ್ತದೆ, ಬುಕ್ಸ್ಗಳಿದಾವೆ, ಮತ್ತು ನಮ್ಮ ಕಾನ್ಫರೆನ್ಸ್ಗಳು ಹಾಗಾಗೇ ಇರ್ತವೆ. ಈ ಫಿಸಿಕ್ಸ್ ಆಗಲಿ ಮ್ಯಾಥಮೆಟಿಕ್ಸ್ ಆಗಲಿ ಅಥವಾ ನಾವು ಸ್ಟೆಮ್ ಅಂತ ಏನ್ ಕರಿತೀವಿ, ಸ್ಟೆಮ್ಗಳಿಗೆ ಈ ಪರಿಸ್ಥಿತಿ ಇಲ್ಲ. ಸೊ ಸಾಹಿತ್ಯ, ಥಿಯರೀಸ್ ಇನ್ ಹ್ಯುಮ್ಯಾನಿಟೀಸ್. ಥಿಯರಿಗಂತೂ ಒಂದು ದೊಡ್ಡ ಸಂಗತಿ ಏನು ಅಂತಂತಂದ್ರೆ ಅದು ಪ್ರಾಕ್ಟಿಕಲ್ನ ವಿರುದ್ಧ ಅದನ್ನ ಇದು ಮಾಡಿ ಇದು ಯೂಸ್ಲೆಸ್ ಅನ್ನೋ ಒಂದು ಅಪಾರ್ಥವಾಗಿ ಅದಕ್ಕೂ ಒಂದು ದೊಡ್ಡ ಕ್ರೈಸಿಸ್ ಬೇರೆ ಇದೆ. ಇದನ್ನೆಲ್ಲ ಒಳಗೊಂಡ ವಿಶ್ವವಿದ್ಯಾನಿಲಯ ಅನ್ನೋ ಸಂಸ್ಥೆಗೂ ಇದಿದೆ. University is not as useful as DC office. As an institution, ವಿಶ್ವವಿದ್ಯಾನಿಲಯ ಕೂಡ ತನ್ನನ್ನು ತಾನು ಡಿಫೆಂಡ್ ಮಾಡ್ಕೋಬೇಕು. ಇನ್ ಡಿಫೆನ್ಸ್ ಆಫ್ ಲಿಬರಲ್ ಎಜುಕೇಶನ್, ಇನ್ ಡಿಫೆನ್ಸ್ ಆಫ್ ಯೂನಿವರ್ಸಿಟಿ ಅಂತ. ಈ ಕಾಂಟೆಕ್ಸ್ಟಿನಲ್ಲಿ ಒಂದು ಪೀಠದಿಂದ ವಿಶೇಷ ಉಪನ್ಯಾಸವನ್ನ ಏರ್ಪಡಿಸುವುದರ ಅರ್ಥ ಏನು? ಅರ್ಥ ಏನು ಅಂತಂದ್ರೆ ಇಷ್ಟೇ. ಮ್ಯಾಥಮೆಟಿಕ್ಸ್ ಆಗಲಿ, ಎಂಜಿನಿಯರಿಂಗ್ ಆಗಲಿ, MBBS ಆಗಲಿ, ಸೈನ್ಸಸ್ಗಳು ಯಾವ ರೀತಿ ಉಪಯೋಗ ಇದಾವಲ್ಲ ಅದೇ ರೀತಿಯ ಉಪಯೋಗಗಳನ್ನ ಮಾನವಿಕಗಳಿಂದ ಎಕ್ಸ್ಪೆಕ್ಟ್ ಮಾಡಬಾರದು. ಇವುಗಳ ಉಪಯೋಗ ಬೇರೆ ರೀತಿಯಾಗಿದೆ. ವಿ ಕೆನಾಟ್ ಎಕ್ಸ್ಪೆಕ್ಟ್ ಯುಟಿಲಿಟೇರಿಯನ್ ಬೆನಿಫಿಟ್ಸ್ ಫ್ರಾಮ್ ಹ್ಯೂಮನ್ ಸೈನ್ಸಸ್. ಇವುಗಳ ಉಪಯೋಗ ಏನೇ ಇದ್ದರೂ ಅವು ನಮಗೆ ಆಂತರಿಕವಾಗಿ ಆಗುವ ಉಪಯೋಗಗಳು, ಇಂಟರ್ನಲ್ ಗೂಡ್ಸ್. ನಾವು ಮನುಷ್ಯರು, ವಿ ಎಕ್ಸಿಸ್ಟ್ ಆನ್ ದಿಸ್ ಅರ್ತ್ ಮೀನಿಂಗ್ಫುಲಿ. ವಾಟ್ ಡಸ್ ಇಟ್ ಮೀನ್ ಟು ಎಕ್ಸಿಸ್ಟ್ ಆನ್ ಅರ್ತ್ ಮೀನಿಂಗ್ಫುಲಿ ಅಂತಂತಂದ್ರೆ ಆಂತರಿಕವಾಗಿ ನಮ್ಮ ವ್ಯಕ್ತಿತ್ವಗಳು, ನಮ್ಮ ತಿಳುವಳಿಕೆ ವಿಕಸನಗೊಳ್ಳಬೇಕು. ಆ ಕೆಲಸವನ್ನ ಹ್ಯುಮ್ಯಾನಿಟೀಸ್ ಮತ್ತು ಸೋಷಿಯಲ್ ಸೈನ್ಸಸ್ ಮಾಡ್ತವೆ. ಅವುಗಳನ್ನು ನಾವು ಇದನ್ನ ಕೇಳಬೇಕೆ ಹೊರತು ಪೊಯೆಟ್ರಿಯಿಂದ ಹೊಟ್ಟಿ ತುಂಬೋದಿಲ್ಲ, ಬಡತನ ನಿವಾರಣೆ ಆಗುವುದು. ವಿ ಆರ್ ನಾಟ್ ಸಿಂಪ್ಲಿ ಹೋಮೋ ಇಕಾನಮಿಕಸ್, ವಿ ಆರ್ ಹ್ಯೂಮನ್ ಬೀಯಿಂಗ್ಸ್ ವಿಚ್ ಎಕ್ಸಿಸ್ಟ್ ಆರ್ಟಿಸ್ಟಿಕಲಿ ಅಂಡ್ ಮೀನಿಂಗ್ಫುಲ್. ಇದೇ ಪ್ರಿಮೈಸ್ ನಿಂದ ನಾವು ಹೊರಟ್ರೆ ನಮಗೆ ಮುಖ್ಯವಾಗಿ ಆಗಬೇಕಾಗಿದ್ದು ಏನು ಅಂತಂತಂದ್ರೆ ಸ್ವಂತ ತಿಳುವಳಿಕೆ, ನಮ್ಮ ಬಗ್ಗೆ ನಮಗೆ ತಿಳುವಳಿಕೆ. ಅಂದ್ರೆ ನಾವು ಇಂದು ಆಧುನಿಕ ಕರ್ನಾಟಕದವರು, ನಾವು ಹೇಗೆ ಆಧುನಿಕರಾದ್ವಿ, ಇವತ್ತು ಆಧುನಿಕ ಕರ್ನಾಟಕದಲ್ಲಿ ನಾವು ಬದುಕ್ತಾ ಇದ್ರೆ ಇದರ ಹಿಂದೆ ಇರುವ ಕಥೆಯನ್ನ ನಾವು ತಿಳ್ಕೋಬೇಕಾಗಿದೆ. ಹೂ ಆರ್ ವಿ? How we have become Kannadigas or Indians? What is this process? ಇದರಲ್ಲಿ ಇರುವ ಪ್ರಾಸೆಸ್ ಏನು? Is it simply a political project that we became citizens of this nation, this state, Karnataka, or something else? ನಮ್ಮನ್ನ ನಾವು ಅರ್ಥ ಮಾಡಿಕೊಳ್ಳುವುದೇ ಹ್ಯುಮ್ಯಾನಿಟೀಸ್ ಮತ್ತು ಸೋಷಿಯಲ್ ಸೈನ್ಸ್ಗಳ ಕೆಲಸ, ಮತ್ತು ಅದು ಬಹಳ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಅದಕ್ಕಾಗಿ ಸ್ನೇಹಿತರೆ,
ಏನು ಅಂತಂತಂದ್ರೆ ಕನ್ನಡದ ಆಧುನಿಕತೆ ಅನ್ನೋದಿದೆ. ನಾವು ಇರುವ ಈ ಈ ಈ ಇನ್ಸ್ಟಿಟ್ಯೂಷನ್ ಕೂಡ ಆಧುನಿಕತೆಯ ಪ್ರಾಡಕ್ಟ್. ಹೇಗೆ ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ, ಕನ್ನಡ ಸಂಸ್ಕೃತಿ, ಕರ್ನಾಟಕದ ದರ್ಶನಗಳು ಆಧುನಿಕತೆಗೆ ರೆಸ್ಪಾಂಡ್ ಮಾಡಿ ಯಾವ ರೀತಿ ಅವುಗಳಿಗೆ ಸ್ಪಂದಿಸಿದು, ಈ ಕೆಲಸವನ್ನು, ಈ ನಮ್ಮನ್ನ ನಾವು ಅರ್ಥ ಮಾಡಿಕೊಳ್ಳುವ ಕೆಲಸವನ್ನ ಮಾಡುವುದೇ ಸಂತ ಶಿಶುನಾಳ ಶರೀಫ ಅಧ್ಯಯನ ಪೀಠದ ಉದ್ದೇಶ. ಈ ಪ್ರಸ್ತುತ ವಿಶೇಷ ಉಪನ್ಯಾಸ ಕೂಡ ಆ ಪ್ರಶ್ನೆಯನ್ನ ಇಟ್ಟುಕೊಂಡು ನಮ್ಮನ್ನ ಉದ್ದೇಶಿಸಿ ಮಾತನಾಡಿ.